14ನೇ ತಾರೀಕಿಗೆ ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಡುಕೆರೆ ಸರ್ಕಲಲ್ಲಿ ಒಂದು ಘಟನೆ ಆಗಿದೆ. ಆ ಘಟನೆ ಏನಂತ ಹೇಳಿದ್ರೆ, ಸಂತೋಷ್ ಎಂಬುವರು ಆಕ್ಸಿಸ್ ಬ್ಯಾಂಕಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಅವರ ಫ್ರೆಂಡ್ಸ್ ಒಟ್ಟಿಗೆ ಮೊದಲನೇದಾಗಿ ಬನ್ನಾಡಿ ಹತ್ರ ಒಂದು ಬಾರಲ್ಲಿ ಅವರ ಫ್ರೆಂಡ್ಸ್ ಒಟ್ಟಿಗೆ ಡ್ರಿಂಕ್ಸ್ ಮಾಡಕ್ಕೆ ಹೋಗಿದ್ದಾರೆ. ಆವಾಗಲೇ ದರ್ಶನ್ ಅಂತ ಒಬ್ಬ ಫ್ರೆಂಡ್ ಒಟ್ಟಿಗೆ ಸ್ವಲ್ಪ ಮಾತುಕತೆ ಆಗಿದೆ. ಅದಾದ ನಂತರ ಅವರು ಅಲ್ಲಿಂದ ಬಾರೆಲ್ಲ ಕ್ಲೋಸ್ ಆದಮೇಲೆ ಪಡುಕೆರೆ ಸರ್ಕಲ್ ಹತ್ರ ಒಂದು 11 ಗಂಟೆಗೆ ಹೋಗಿ ಅಲ್ಲಿ ಕುತ್ಕೊಂಡು ಊಟ ಮಾಡುವಾಗ ಈ ಏನು ಆರ್ಗ್ಯುಮೆಂಟ್ಸ್ ಮೊದಲಾಗಿದೆ, ಅದಾದ ನಂತರ 4 ಜನ ಈ ಘಟನಾ ಸ್ಥಳಕ್ಕೆ ಬರ್ತಾರೆ ಪಡುಕೆರೆ ಸರ್ಕಲಿಗೆ. ಅವರ ಹೆಸರು ದರ್ಶನ್ ಮತ್ತು ಕೌಶಿಕ್ ಮತ್ತು ಅಂಕಿತ್ ಮತ್ತು ಸುಜನ್. ಈ 4 ಜನ ಪಡುಕೆರೆ ಸರ್ಕಲಿಗೆ ಬಂದಾಗ ಈ ವಿಕ್ಟಿಮ್ ಸಂತೋಷಿ ಆಗಿದ್ದಾರೆ. ಅವರ ರಿಲೇಟಿವ್ ರಜತ್ ಕಸಿನ್ ಅವರು ಒಟ್ಟಿಗಿದ್ದರು. ಅವರು ಬಂದು ವೈಯಕ್ತಿಕವಾಗಿರುವಂಥ ವಿಚಾರಗಳ ಬಗ್ಗೆ ಮಾತುಕತೆ ಆಗಿದೆ. ಅದರ ಬೇಸಿಸ್ ಮೇಲೆ ಈ 4 ಜನ ನಮ್ಮ ವಿಕ್ಟಿಮ್ ಸಂತೋಷ್ ಅವರನ್ನು ಅಸಾಲ್ಟ್ ಮಾಡಿದ್ದಾರೆ. ಯಾವ ವಿಷಯ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ಅದು ಯಾವುದು ಹುಡುಗಿ ವಿಚಾರ ಅಂತ ಒಂದು ವರ್ಷನ್ ಇದೆ. ಅದೇ ರೀತಿ ಮೊನ್ನೆ ಶಬರಿಮಲೆಗೆ ಹೋಗಿದ್ದಾಗ ಅಲ್ಲಿ ಆಗಿರೋ ಯಾವುದೋ ವಿಚಾರ ಬಗ್ಗೆ, ಅಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಡಿಸ್ಕಷನ್ ಆಗಿದೆ ಅಂತಲೂ ಡಿಸ್ಕಷನ್ ಆಗ್ತಿದೆ. ಕಾಸ್ ಆಫ್ ಫೈಟ್ ನಾವು ತನಿಖೆಯಲ್ಲಿ ಅಸರ್ಟನ್ ಮಾಡ್ತೀವಿ. ಬಟ್ ಈ ಪ್ರಕರಣದಲ್ಲಿ ಅವರು 4 ಜನ ರಾತ್ರಿ ಸುಮಾರು 11 ಗಂಟೆ ನಂತರ ಬಂದು ಇವರನ್ನು ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟ್ ಮಾಡಿದ ನಂತರ ಅಲ್ಲಿ ಘಟನಾ ಸ್ಥಳದಲ್ಲೇ ಸಂತೋಷ್ ಎಂಬವರು ಕುಸ್ತು ಬಿದ್ದಿದ್ದಾರೆ. ಕೂಡಲೇ ಮಹೇಶ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಬ್ರಹ್ಮಾವರದಲ್ಲಿ. ಆದರೆ ಬ್ರಾಡ್ ಡೆಡ್ ಇಂಟಿಮೇಷನ್ ಆಗಿದೆ. ಈ ಪ್ರಕರಣದಲ್ಲಿ ಅವರು ರಜತ್ ಎಂಬವರು ಅವರ ಬ್ರದರ್ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಮರ್ಡರ್ ಕೇಸ್ FIR ದಾಖಲು ಮಾಡ್ಕೊಂಡಿದ್ದೀವಿ. 4 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡು ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ 29ನೇ ತಾರೀಕು ತನಕ ಈಗ ಸದ್ಯಕ್ಕೆ ರಿಮಾಂಡಲ್ಲಿ ಇದ್ದಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅವರನ್ನು ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಮತ್ತೆ ತನಿಖೆ ಮುಂದುವರಿಯಲಾಗ್ತದೆ. ಈಗ ಬಾರ್ಗೆ ಅವರು 3 ಜನ ಹೋಗಿದ್ದಾರೆ. ಅದಲ್ಲದೆ ಈಗ ಈ ಆರೋಪಿಗಳಿರುವಂಥದ್ರಲ್ಲಿ 2 ಜನ ಮತ್ತೆ ಬಾರ್ಗೆ ಹೋಗಿದ್ದಾರೆ. ಇದರಲ್ಲಿ 2 ಜನ ಇವರೊಟ್ಟಿಗೆ ಶಬರಿಮಲೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಹೋಗಿದ್ದಾರೆ, ಎಕ್ಸಾಕ್ಟ್ ಡೀಟೇಲ್ಸ್ ನನ್ನ ಹತ್ರ ಇಲ್ಲ. ಕಾರಣಕ್ಕೆ ಮರ್ಡರ್ ಆಗಿದೆ ಅಂತ ಇನ್ನೂ ಅಸರ್ಟನ್ ಮಾಡಲಿಕ್ಕಿದೆ. ಶಬರಿಮಲೆಯಲ್ಲಿ ಆಗಿರುವ ಇವ್ರನ್ನು ಕರ್ಕೊಂಡು ಹೋಗಿರೋ ಯಾರು ಗುರುಸ್ವಾಮಿ ಅಂತ ಯಾರು ಕರೀತಾರೆ, ಅವರ ವಿಚಾರದಲ್ಲಿ ಏನೋ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಗಲಾಟೆ ಆಗಿದೆ ಅಂತ ಒಂದು ವರ್ಷನ್ ಇದ್ದರೆ, ಇನ್ನೊಂದು ವರ್ಷನಲ್ಲಿ ಯಾವುದೋ ಹುಡುಗಿ ವಿಚಾರ ಬಗ್ಗೆ ಡಿಸ್ಕಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ನಾವು ಅಸರ್ಟನ್ ಮಾಡಬೇಕಾಗ್ತದೆ. ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಂಡು ತನಿಖೆ ಮುಂದುವರಿಸುವಾಗ ಆ ವಿಚಾರ ಸ್ಪಷ್ಟವಾಗ್ತದೆ. ಬಟ್ ಘಟನಾ ಸ್ಥಳದಲ್ಲಿ ಇದ್ದವರು ಇವರು 4 ಜನ ಅಸಾಲ್ಟ್ ಮಾಡಿದ್ದು ಅಷ್ಟು ಕ್ಲಾರಿಟಿ ಸದ್ಯಕ್ಕೆ